ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆ ಆರ್ಭಟ ಒಂದಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಅಪಾಯದ ಮಟ್ಟ ಮೀರಿ ಯಮುನಾ ನದಿ ಹರಿತಾ ಇದೆ. ನದಿ ಪಾತ್ರದ ಯಮುನಾ ಬಜಾರ್ನ ಪ್ರದೇಶಗಳಂತೂ ಜಲಾವೃತವಾಗಿಬಿಟ್ಟಿದೆ. ಹಲವು ಮನೆಗಳ ಗ್ರೌಂಡ್ ಫ್ಲೋರ್ಗೆ ನೀರು ನುಗ್ಗಿದ್ದು ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದ್ದಾರೆ ಜನ. ಓಕ್ಲಾ, ವಜೀರಾಬಾದ್, ಅಧಿನಿಕುಂಡ ಬ್ಯಾರೇಜ್ ನೀರು ಬಿಡುಗಡೆ ಆದ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. 3 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ನದಿ ಪಾತ್ರದಲ್ಲಿರುವಂತಹ ಸುಮಾರು 10,000 ಜನರನ್ನ ಈ ಕೂಡಲೇ ಸ್ಥಳಾಂತರ ಕೂಡ ಮಾಡಲಾಗಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಶಾಲೆಗಳಿಗೂ ಕೂಡ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಹಲವಾರು ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ರ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಆಗಬಹುದಾದಂತಹ ತೊಂದರೆಯೂ ಕೂಡ ತಪ್ಪಿದೆ ಅಂತ ಹೇಳ್ಬಹುದು. ಹಲವಾರು ಮನೆಗಳು ಈಗಾಗಲೇ ಗ್ರೌಂಡ್ ಫ್ಲೋರ್ನಲ್ಲಿ ಇರ್ತಕ್ಕಂಥ ಮನೆ, ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರೋದನ್ನ ಕಾಣಬಹುದಾಗಿದೆ. ಈಗ ಸದ್ಯ ಬೋಟ್ಗಳ ಆಶ್ರಯದೊಂದಿಗೆ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. देखेंगे कि तैयारियां जो है वो प्रशासन की तरफ से की गई है. एनडीआरएफ हो, दिल्ली पुलिस हो, एनजीओ. ಯಮುನೆ ಅಬ್ಬರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೋಡ್ತಾ ಇದ್ರೆ ಈಗಾಗಲೇ ನದಿ ಪಾತ್ರದಿಂದ ಜನರನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ನೀರು. ಮನೆಗಳು ಆಲ್ಮೋಸ್ಟ್ ಅರ್ಧ ಭಾಗ ನೀರಿನಿಂದ ತುಂಬಿ ಹೋಗಿರೋದನ್ನ ಗಮನಿಸಬಹುದಾಗಿದೆ. ಮನೆಯಲ್ಲಿದ್ದಂತಹ ನೀರುಗಳೆಲ್ಲವೂ, ಮನೆ ವಸ್ತುಗಳೆಲ್ಲವೂ ನೀರಿಗೆ ಆಹುತಿಯಾಗಿದೆ. ಜನ ಅಲ್ಲಿ ವಾಸಕ್ಕೆ ಯೋಗ್ಯವಿಲ್ಲ. ಆಮೇಲೆ ಅಲ್ಲಿ 3,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಜನರಿಗೆ ಮೊದಲೇ ಅಲರ್ಟ್ ಮಾಡಲಾಗಿತ್ತು. ಎಲ್ಲರೂ ಕೂಡ ಸ್ಥಳಾಂತರ ಆಗಿ ನಿಮಗೆ ಶಿಬಿರಗಳನ್ನು ಮಾಡಲಾಗಿದೆ, ಅಲ್ಲಿ ನೀವು ಆಶ್ರಯವನ್ನು ಪಡ್ಕೊಳ್ಳಿ ಅಂತ. ಅದಕ್ಕೆ ತಕ್ಕ ಹಾಗೆ ವ್ಯವಸ್ಥೆಗಳನ್ನು ಕೂಡ ಮಾಡಿ ಅವರುಗಳನ್ನ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ರೆಸ್ಕ್ಯೂ ಟೀಮ್ ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದೆ. ನಿರಂತರ ಮಳೆಯಿಂದಾಗಿ ದೆಹಲಿಯಲ್ಲಿರುವಂತಹ ಯಮುನಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಸಾಕಷ್ಟು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನದಿ ಪಾತ್ರದಲ್ಲಿರುವಂತಹ ಮನೆಗಳು ಕೂಡ ಮುಳುಗಡೆ ಆಗಿವೆ. ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತೀನಿ. ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾವೀಗ ಹಳೆಯ ದೆಹಲಿಯಲ್ಲಿರುವಂತಹ ಯಮುನಾ ಬಜಾರ್ನ ಒಂದು ಪ್ರದೇಶದಲ್ಲಿದ್ದೀವಿ. ಈ ಒಂದು ಪರಿಸ್ಥಿತಿ ಇಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ನದಿ ಪಾತ್ರದಲ್ಲಿರುವಂತಹ ಸಂಪೂರ್ಣವಾದಂಥ ಮನೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಮುಳುಗಿ ಹೋಗಿರುವಂಥದ್ದನ್ನು ಗಮನಿಸ್ಬೋದು. ನಾನು ಒಮ್ಮೆ ನಿಮಗೆ ನದಿ ಹಿಂದೆ ಯಾವ ರೀತಿಯಾಗಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ಈಗ ಏನು ನೋಡ್ತಾ ಇದ್ದೀರಿ, ಹಿಂಭಾಗದಲ್ಲಿ, ಮನೆಗಳ ಹಿಂಭಾಗದಲ್ಲಿ ಅದು ಯಮುನಾ ನದಿ ಹರಿಯುವಂತಹ ನದಿ ಪ್ರದೇಶ. ಸಾಮಾನ್ಯವಾದ ದಿನಗಳಲ್ಲಿ ಭಾಳ ಅತ್ಯಂತ ಕೆಳಮಟ್ಟದಲ್ಲಿ ಈ ನದಿ ಹರಿಯುತ್ತೆ. ಈಗ ಕಳೆದೊಂದು ವಾರದಿಂದ ನಿರಂತರವಾಗಿ ಉತ್ತರ ಭಾರತದಲ್ಲಿ ಮಳೆಯಾಗ್ತಿರುವಂಥದ್ದರ ಪರಿಣಾಮವಾಗಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತಹ ಪರಿಣಾಮ ಈಗ ಈ ನದಿಗೆ ಹೊಂದ್ಕೊಂಡಂತೆ ಇರುವಂಥ ಮನೆಗಳು ಭಾಗಶಃ ಮುಳುಗಡೆ ಆಗಿರುವಂಥದ್ದು. ನಿಮಗೆ ಬಹುಶಃ ಆ ಮನೆ ಒಳಗಡೆ ಹೋಗ್ಬೇಕಂದ್ರೆ ನಿಮಗೆ ಕತ್ತಿನವರೆಗೂ ಕೂಡ ನೀರು ಬರುವಂತಹ ಸನ್ನಿವೇಶಗಳಿದ್ದಾವೆ. ಮನೆಯ ಒಳಗಡೆ ಇರುವಂತಹ ಬಹುತೇಕ ವಸ್ತುಗಳು ಎಲ್ಲವೂ ಅಲ್ಲೇ ಹಾಳಾಗುವಂಥದ್ದನ್ನು ಕೂಡ ಗಮನಿಸ್ಬೋದು. ಯಾವಾಗ ಈ ರೀತಿಯಾದಂತಹ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಗೊತ್ತಾಗುತ್ತೆ, ಆಗ ಕೆಲವೊಂದಿಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೊರಗಡೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಎಲ್ಲ ವಸ್ತುಗಳನ್ನು ರೋಡಿಗೆ ಕೂಡ ತರಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಬಹಳಷ್ಟು ವಸ್ತುಗಳು ಇಲ್ಲೇ ಒಳಗಡೆನೆ ಉಳ್ಕೊಂಡಿರುವಂಥದ್ದು. ಹೀಗಾಗಿ ಇಲ್ಲಿ ವಾಸಿಸುವಂತಹ ಕೂಲಿ ಕಾರ್ಮಿಕರು, ಬಡವರೇನಿದ್ದಾರೆ ಅವರಿಗೆ ಭಾಳ ದೊಡ್ಡ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟ ಆಗಿರುವಂಥದ್ದು. ಈ ಸರೌಂಡಿಂಗಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಕನಿಷ್ಠ 10 ಮನೆಗಳು ಸಂಪೂರ್ಣವಾಗಿ ನೀರಿನಿಂದ